ಮೂರು ತಲೆಮಾರಾಗಿದೆ ಅವನು ಆಸ್ತಿ, ಅವನು ಅನುಭವದಲ್ಲಿದ್ದಾನೆ. ಮೊನ್ನೆ ಅವನು ಮದುವೆ ಇದೆ, ಅವನ ಮಗಳು ಮದುವೆ ಇದೆ. ಮದುವೆಗೆ ಬ್ಯಾಂಕ್ಗೆ ಲೋನ್ ಹೋದಾಗ ಬ್ಯಾಂಕ್ ಅವ್ರು ಹೇಳಿದ್ರು ಇದು ವಕ್ಫ್ ಬೋರ್ಡ್ ಆಸ್ತಿಯಪ್ಪ ಅಂತ ಹೇಳಿ. ಮೊದ್ಲು ನಾವೆಲ್ಲ BDA NOC ತಗೊಂಬ, ಆ NOC ತಗೊಂಬ ಅಂತ ಹೇಳ್ತಾ ಇದ್ರಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ NOC ತಗೊಂಬ ಅಂತಾನು ಆಗ್ತಾ ಬಿಡ್ತೇವೆ ಬಾಬಾ ಮಾಡೇ ಹಂಗೆ. ಆ ಸ್ಥಿತಿ ಅಂದ್ರೆ ಅವನ ಗತಿ ಏನೀಗ, ರೈತನ ಗತಿ ಮದುವೆ ಮಾಡ್ಬೇಕು, ಲೋನ್ ಕೊಡ್ತಾ ಇಲ್ಲ, 3 ತಲೆಮಾರಾಗೈತೆ, ವಕ್ಫ್ ಬೋರ್ಡ್ ಅಂತ ಬಂದ್ಬಿಟ್ಟೈತಿ. ಈಗ ಹೆಂಗ್ ಬದುಕಬೇಕು ರೈತ? ಇದು ನಮ್ಮ ಪ್ರಶ್ನೆ. ಏನ್ ರಾಜಕಾರಣ ಅಂತಲ್ಲ ಇದು. ಈ ರೀತಿ ಖರೀದಿ ಮಾಡಿದ್ರು ಕೂಡ ಅವ್ರಿಗೆ ಆಸ್ತಿ ಸಿಗಲ್ಲ ಅಂತ ಹೇಳಿ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ 1923ರ ಕಾಯ್ದೆಯಲ್ಲಿ ಏನ್ ಹೇಳ್ತೈತೆ ಅಂದ್ರೆ ಲಿಮಿಟೇಷನ್ ಆಕ್ಟ್, ಅದರಲ್ಲಿ ಮೊದಲು 12 ವರ್ಷ ಇತ್ತು. ಈಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ರೆ 12 ವರ್ಷ ಒಳಗಡೆ ಕ್ಲೈಮ್ ಮಾಡ್ಬೇಕಾಯ್ತು ವಕ್ಫ್ ಬೋರ್ಡ್, 12 ಇಯರ್ಸ್. ಈಗ ಏನ್ ಮಾಡಿದ್ದಾರೆ ಅದನ್ನ 30 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 30 ವರ್ಷಕ್ಕೆ. ಯಾರಿಗೆ? ವಕ್ಫ್ ಬೋರ್ಡ್ಗೆ. ರೈತನಿಗೆ ಎಷ್ಟು ಮಾಡಿದ್ದಾರೆ? 30 ವರ್ಷ ಇಲ್ಲ, ರೈತನಿಗೆ 3 ವರ್ಷ. ನಿನ್ನ ಪ್ರಾಣಿನಲ್ಲಿ ಏನಾನ ಗೊತ್ತಿಲ್ಲದೆ ನಿಮ್ಮ ನೋಡ್ಕೊಂಡೇ ಇಲ್ಲ ಅಂದ್ರೆ 3 ವರ್ಷ ಆದ್ಮೇಲೆ ನಿನ್ ಕ್ಲೈಮೇ ಇರಲ್ಲ ಅದ್ರ ಬಗ್ಗೆ. 3 ವರ್ಷದೊಳಗಡೆ ಕ್ಲೈಮ್ ಮಾಡ್ಬೇಕು. ಇದು ತಪ್ಪಲ್ವಾ? ಇದು ಮೋಸ ಅಲ್ವಾ? ಇದು ಅನ್ಯಾಯ ಅಲ್ವಾ? ರೈತನಿಗೆ ಜಾಸ್ತಿ ಮಾಡ್ಬೇಕಾಯ್ತು, ವಕ್ಫ್ ಬೋರ್ಡ್ಗೆ 3 ವರ್ಷ ಮಾಡ್ಬೇಕಾಯ್ತು, ರೈತನಿಗೆ 30 ವರ್ಷ ಕೊಡ್ಬೇಕಾಯ್ತು. ಇಲ್ಲ ಒಂದೇ ಕಾನೂನಾದ್ರೂ ಇಬ್ಬರಿಗೂ, ರೈತನಿಗೂ ಒಂದೇ ವಕ್ಫ್ ಬೋರ್ಡ್ಗೂ ಒಂದೇ ಅಂತ ಹೇಳ್ಬೇಕಾಯ್ತು. ಇದೆಷ್ಟು ನ್ಯಾಯ? ಇದು ಅನ್ಯಾಯ ಅಲ್ವಾ? ಇದು ನಾನು ಕೇಳ್ತಾ ಇರೋವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಗಲಾಟೆ ಮಾಡೋದು ಬೇಡ. ಅವರ ವೆಬ್ಸೈಟ್ ಅಲ್ಲಿ ಹೋಗಿ ತಗೊಂಡಿದ್ದೀನಿ ನಾನು. ವೆಬ್ಸೈಟ್ ಅಲ್ಲಿ ದೇಶದಲ್ಲೇ ರೈಲ್ವೆ, ಭಾರತೀಯ ಸೈನ್ಯ, ರೈಲ್ವೆ ಬಿಟ್ರೆ 3ನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಮಂಡಳಿ. ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದುಕೊಡ್ತೀನಿ ಬೇಕಾದ್ರೆ ಅದನ್ನು. ಪ್ರಾಪರ್ಟಿ ಸುಮಾರು 9.4 ಲಕ್ಷ ಎಕರೆ ಪ್ರದೇಶ, 8.7 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ದೇಶದಲ್ಲಿ ನಮ್ಮ ರಾಜ್ಯ ಮಾತಾಡಿ, ನಮ್ಮ ರಾಜ್ಯದ ಎಷ್ಟಿದೆ? ನಾನು ಇಲ್ಲ ಅವ್ರು ಕೇಳ್ತಾ ಇದ್ದೀನಿ. ನಾನು ಹೇಳ್ಬೇಕಿಲ್ಲ. ನಾನೇನಪ್ಪ ಮಂತ್ರಿ ಆಗ್ಬಿಟ್ಟು 9 ಲಕ್ಷ ಇದೆಯಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದು 1,28,000 ರೂಪಾಯಿ ಹೇಳ್ತೀನಿ. ಸರ್ಕಾರ ಇದಿಲ್ಲ, ಈ ದಾನಿಗಳು ದಾನ ಮಾಡಿರೋದು. ಗಮನಕ್ಕಿರ್ಲಿ, ಬಹಳಷ್ಟಲ್ಲಿ ಏನಿದೆ ಈ ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ. ವಕ್ಫ್ ಅಲ್ಲಿ 1 ಇಂಚ್ ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು. ಏನಕ್ಕೆ ದಾನ ಮಾಡಿರೋದು? ಅವ್ರ ಸಮಾಜಕ್ಕೆ ಒಳ್ಳೇದಾಗಲಿ. ಅಹಮದ್ ಖಾನ್ ನೋಡಿ, ಅವರು ಕೇಳಿದ್ರಲ್ಲ, ಇಲ್ಲಿ ಇದೆ ನೋಡಪ್ಪ, ನಿನ್ ವೆಬ್ಸೈಟ್ ಅಲ್ಲಿ ತೆಗ್ದಿದ್ದೀನಿ. ಅದೇ ಕರ್ನಾಟಕದ ಕೇಳಿದಲ್ಲ, ಇಲ್ಲೇ ಇದೆ ನೋಡಿ, ಕಳಿಸ್ಲಾ? ಕೇಳಿ ಅಂದ್ರಲ್ಲ, ಕೊಟ್ಟಿದ್ದೀನಿ ನೋಡ. ನಾನು ಅದಕ್ಕೆ ಅಶೋಕ್ ಸರ್ ಹೇಳಿದ್ದು 9 ಲಕ್ಷ ಅಂದ್ರಲ್ಲ, ಇಡೀ ದೇಶದ ರಾಜ್ಯ ಬೇರೆ ಏನ್ ಕೇಳಿಲ್ಲ ನಾವು.